ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಬಿಕಾ ಭಟ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಡೆಕಾಯಿಯ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹಾಗಿದ್ರೆ ಈ ಬೆಂಡೆಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಬೇಕು. ಸ್ವಲ್ಪ ತೆಳ್ಳಗೆ ಕಟ್ ಮಾಡಬೇಕು. ಈ ರೆಸಿಪಿಯನ್ನು ನೀವು ಆದಷ್ಟು ಬೇಗ ಮಾಡಲಿಕ್ಕಾಗ್ತದೆ, ಇದಕ್ಕೆ ತುಂಬ ಟೈಮ್ ಬೇಕಾಗೋದಿಲ್ಲ. ನೋಡಿ, ಈಗ ಬೆಂಡೆಕಾಯಿ ಕಟ್ ಮಾಡಿ ಆಗಿದೆ. ನಾನೀಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇದಕ್ಕೀಗ ನಾನು 1 ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ 1 ಚಿಟಿಕೆಯಷ್ಟು ಅರಶಿನವನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಬಿಸಿ ಮಾಡಿದಂತಹ ನೀರನ್ನು ಹಾಕ್ತಿದ್ದೇನೆ. ಇನ್ನಿದನ್ನು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡುವ. ಈಗ ನಾನಿಲ್ಲಿ 10 ಸ್ಪೂನಿನಷ್ಟು ಸಾಸಿವೆ ತಗೊಂಡಿದ್ದೇನೆ. ಅದೇ ರೀತಿ 3 ಮೆಣಸು, ತುರಿದಿಟ್ಟಂತಹ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಬೇಯಿಸಿದ ಬೆಂಡೆಕಾಯಿಯನ್ನು 10 ನಿಮಿಷಗಳ ಕಾಲ ತಣಿಲಿಕ್ಕಿಡಬೇಕು. ಪೂರ್ತಿ ತಣ್ಣದ ಮೇಲೆ ಈ ರುಬ್ಬಿಟ್ಟಂತಹ ಮಿಶ್ರಣವನ್ನು ಹಾಕಬೇಕು. ಇದಕ್ಕೀಗ ನಾವು 1 ಗ್ಲಾಸಿನಷ್ಟು ಮಜ್ಜಿಗೆಯನ್ನು ಹಾಕುವ. ಅದೇ ರೀತಿ 1 ಗ್ಲಾಸಿನಷ್ಟು ನೀರನ್ನು ಹಾಕುವ. ನೋಡಿ, ಬೆಂಡೆಕಾಯಿ ಸಾಸಿವೆ ರೆಡಿಯಾಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಬೆಂಡೆಕಾಯಿ ತಂದರೆ ಈ ಥರ ಸಾಸಿವೆ ಮಾಡಿ ನನಗೆ ಹೇಗಾಗಿದೆ ಅಂತ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ.